ಬಿಜೆಪಿ ಹಾಗೂ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಅಸ್ಸಾಂನಲ್ಲಿ ಏನ್ ಮಾಡೋದಕ್ಕೆ ಹೊರಟಿದ್ದಾರೆ? ಒಂದು ರಾಜ್ಯದ ಮುಖ್ಯಮಂತ್ರಿ ಈ ತರ ಮಾತಾಡೋದು, ವರ್ತಿಸೋದಕ್ಕೆ ಸಾಧ್ಯ ಇದೆಯಾ? ನಮ್ಮ ದೇಶದಲ್ಲಿ ಕಾನೂನು ಎಲ್ರಿಗೂ ಸಮಾನ ಅಂತ ಆದ್ರೆ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಇನ್ನೂ ಕೂಡ ಯಾಕೆ ಅರೆಸ್ಟ್ ಆಗಿಲ್ಲ? ಅಸ್ಸಾಂ ಬಿಜೆಪಿ ಅಧ್ಯಕ್ಷ ಹಾಗೂ ಸೋಷಿಯಲ್ ಮೀಡಿಯಾ ಮುಖ್ಯಸ್ಥ ಯಾಕೆ ಇನ್ನೂ ಅರೆಸ್ಟ್ ಆಗಿಲ್ಲ? ಪ್ರಧಾನಿ ಮೋದಿಗೂ ಮತ್ತೆ ಅಸ್ಸಾಂ ಸರ್ಕಾರಕ್ಕೂ ಏನ್ ಸಂಬಂಧ ಇಲ್ವಾ? ಪ್ರಧಾನಿ ಮೋದಿಗೂ ಅಸ್ಸಾಂ ಬಿಜೆಪಿಗೂ ಯಾವುದೇ ಸಂಬಂಧ ಇಲ್ವಾ? ಪ್ರಧಾನಿ ಮೋದಿ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಅವರ ನಾಯಕರಲ್ವಾ? ದ್ವಂದ್ವ, ಸುಳ್ಳು, ಬೂಟಾಟಿಕೆ ಇವುಗಳನ್ನೆಲ್ಲ ಬಿಜೆಪಿ ಮೋದಿ ಅವರನ್ನ ನೋಡಿನೇ ಹೆಸರಿಸಲಾಗಿದೆಯಾ? ಇವರು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಹೋಗಿ ಹೇಳೋದಿಕ್ಕೂ ಇಲ್ಲಿ ಮಾಡೋದಿಕ್ಕೂ ಅದು ಎಷ್ಟು ಅಜಗಜಾಂತರ. ನಮ್ಮ ದೇಶದಲ್ಲಿ ಧಾರ್ಮಿಕ ತಾರತಮ್ಯ ಅನ್ನೋದೇ ಇಲ್ಲ ಅಂತ ನಮ್ಮ ಪ್ರಧಾನಿಯವರು ಅಮೆರಿಕ ಅಧ್ಯಕ್ಷರ ಪಕ್ಕ ನಿಂತ್ಕೊಂಡು ಎದೆ ತಟ್ಕೊಂಡು ಹೇಳ್ತಾರೆ. ಅದೇ ಪ್ರಧಾನಿ ಇಲ್ಲಿ ಚುನಾವಣಾ ಪ್ರಚಾರವನ್ನ ಮಾಡುವಾಗ ಮಟನ್, ಮಚಲಿ, ನುಸುಳುಕೋರರು, ಹೆಚ್ಚು ಮಕ್ಕಳಿರೋರು ಅಂತ ಭಾಷಣ ಮಾಡ್ತಾರೆ. ಅದೇ ಪ್ರಧಾನಿಯ ಪಕ್ಷದ ಮುಖ್ಯಮಂತ್ರಿ ಶರ್ಮಾ ಮುಸ್ಲಿಮರನ್ನ ನಾನು ಟಾರ್ಗೆಟ್ ಮಾಡಿ ಅವರನ್ನ ಕಾಡ್ತೀನಿ, ನೋಡ್ತಾ ಇರಿ ಅಂತ ನೇರವಾಗಿನೇ ಹೇಳ್ತಾರೆ. ಈಗ ಅದೇ ಪ್ರಧಾನಿಯ ಪಕ್ಷ ತನ್ನ ಅಧಿಕೃತ ಸೋಷಿಯಲ್ ಮೀಡಿಯಾ ಖಾತೆಯಲ್ಲೇನೆ ಅಸ್ಸಾಂ ಸಿಎಂ ಮುಸ್ಲಿಮರನ್ನ ಹತ್ತಿರದಿಂದ ಶೂಟ್ ಮಾಡುವಂತೆ ತೋರಿಸುವಂತ ಒಂದು ಪೋಸ್ಟ್ ಅನ್ನ ಹಾಕತ್ತೆ. ಹಾಗಾದ್ರೆ ಏನ್ ನಡೀತಾ ಇದೆ ಇಲ್ಲಿ? ಇದು ಯಾವ ಸೀಮೆಯ ಸಮಾನತೆ? ಇಲ್ಲಿ ಎಲ್ಲಿದೆ ನ್ಯಾಯ? ಜಗತ್ತಿನ ಪ್ರತಿಯೊಂದು ವಿಷಯದ ಬಗ್ಗೆನೂ ಟ್ವೀಟ್ ಮಾಡುವಂತಹ ಪ್ರಧಾನಿ ಮೋದಿ ಯಾಕೆ ಅಸ್ಸಾಂ ಸಿಎಂ ಹೇಳಿದ್ದು, ಅಸ್ಸಾಂ ಬಿಜೆಪಿ ಪೋಸ್ಟ್ ಮಾಡಿದ್ದು ತಪ್ಪು, ಅದಕ್ಕೆ ನಮ್ಮಲ್ಲಿ ಅವಕಾಶ ಇಲ್ಲ ಅಂತ ಟ್ವೀಟ್ ಮಾಡಿಲ್ಲ? ಚುನಾವಣೆಯನ್ನ ಗೆಲ್ಲೋದಿಕ್ಕೆ ಏನ್ ಬೇಕಾದ್ರೂ ಹೇಳಿ, ಏನ್ ಬೇಕಾದ್ರೂ ಮಾಡಿ ಅಂತ ಅಸ್ಸಾಂ ಸಿಎಂ ಶರ್ಮಾಗೆ ಹೇಳಿಕೊಟ್ಟಿದ್ದು ಇದೇ ಪ್ರಧಾನಿ ಮೋದಿ ಅವರೇ ಅಲ್ವಾ? ಮಟನ್ನು, ಮಚಲಿ, ಮಂಗಳಸೂತ್ರ, ಹೆಚ್ಚು ಮಕ್ಕಳಿರೋರು ಅಂತೆಲ್ಲ ಹೇಳ್ಕೊಟ್ಟವರು ಇದೇ ಪ್ರಧಾನಿನೇ ಅಲ್ವಾ? ಗಲಭೆಕೋರರನ್ನ ಅವರು ಉಡುಪಿನಿಂದಾನೇ ಗುರುತಿಸಬಹುದು ಅಂತ ಹೇಳಿದ್ದು ಯಾವುದೋ ಬಜರಂಗ ದಳದ ನಾಯಕ ಅಲ್ಲ, ಇದೇ ಪ್ರಧಾನಿ ಮೋದಿ ಅವರೇನೆ ಆ ರೀತಿ ಹೇಳಿದ್ದು. ಪ್ರಧಾನಿನೇ ಈ ರೀತಿ ಮಾತಾಡುವಾಗ ಅವ್ರದೇ ಪಕ್ಷದ ಸಿಎಂ ಹೇಗ್ ತಾನೇ ಬೇರೆ ಮಾತಾಡೋದಕ್ಕೆ ಸಾಧ್ಯ ಇದೆ? ಸುಮಾರು 12 ವರ್ಷಗಳ ಕಾಲ ದೇಶವನ್ನ ಆಳಿದ ಬಳಿಕನೂ ಹಿಂದೂ ಮುಸ್ಲಿಂ ಅಂತ ವಿಭಜಿಸದೇನೆ, ದ್ವೇಷ ಕಾರ್ದೇನೆ ಚುನಾವಣೆಯನ್ನು ಗೆಲ್ಲೋದಿಕ್ಕೆ ಸಾಧ್ಯವಿಲ್ಲ ಅಂತಂದ್ರೆ ಅದಕ್ಕಿಂತ ದೊಡ್ಡ ವೈಫಲ್ಯ ಬೇರೆ ಏನಿದೆ? ವಿಕಾಸ ಪುರುಷ ಅಂತ ನಂಬಿ ಜನ ಅಭೂತಪೂರ್ವ ಬೆಂಬಲ ಕೊಟ್ರು, ಮತ್ತೆ ಮತ್ತೆ ಅಧಿಕಾರವನ್ನ ಕೊಟ್ರು ಅವರಿಗೆ. ಆ ಬೆಂಬಲವನ್ನ, ಅಧಿಕಾರವನ್ನ ಚೆನ್ನಾಗಿ ಬಳಸ್ಕೊಂಡು ಈ ದೇಶವನ್ನು ನಿಜವಾಗಿನೂ ಅಭಿವೃದ್ಧಿ ಮಾಡಿದಿದ್ರೆ ಮೋದಿಜಿಯವರಾಗ್ಲಿ ಅಥವಾ ಅವರ ಸಿಎಂಗಳಾಗ್ಲಿ ಈ ರೀತಿನೇ ಮಟನ್, ಮಚಲಿ, ಟಾರ್ಗೆಟ್, ಪಾಯಿಂಟ್ ಬ್ಲಾಂಕ್ ಶೂಟ್ ಅಂತೆಲ್ಲ ಹೇಳಿ ಮತ ಗಳಿಸಬೇಕಾದಂತ ಸ್ಥಿತಿ ಬರ್ತಾ ಇರಲಿಲ್ಲ ಇವರಿಗೆ. ಅವರ ಅವಧಿಯಲ್ಲಿ ನಿಜವಾಗಿನೂ ಇಲ್ಲಿ ವಿಕಾಸ ಆಗಿದ್ದಿದ್ರೆ, ಬಡವರ ಬದುಕು ಹಸನಾಗಿದ್ರೆ, ಉದ್ಯೋಗ ಹೆಚ್ಚಾಗಿದ್ರೆ, ಅಗತ್ಯ ವಸ್ತುಗಳ ಬೆಲೆಗಳು ಇಳಿದಿದ್ರೆ ಈ ರೀತಿಯಲ್ಲೇ ಏನೇನು ದುಷ್ಟ ಮಾತಾಡಬೇಕಾದಂಥ ಅನಿವಾರ್ಯತೆ ಇರ್ತಿತ್ತ ಇವರಿಗೆ? ಇದು ಎಂಥ ದೈನೇಶ ಸ್ಥಿತಿ ಇವ್ರದು, ಎಂಥ ದಿವಾಳಿ ರಾಜಕೀಯ ಇದು. ಹೀಗೆಲ್ಲ ಹೇಳಿ ಮತವನ್ನ ಗಳಿಸ್ಬೇಕಾ? ಅಧಿಕಾರ ಪಡಿಬೇಕಾ? ವೀಕ್ಷಕರೇ, ಈ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಗೇನು ಅನ್ಸುತ್ತೆ? ನಿಮ್ಮ ಅಭಿಪ್ರಾಯವನ್ನ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೀವಿನ್ನೂ ವಾರ್ತಾ ಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಮತ್ತೆ ನಮ್ಮ ವಿಡಿಯೋಗಳನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದ್ರ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಇಷ್ಟವಾದಂತಹ ವಿಡಿಯೋಗಳ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಥ್ಯಾಂಕ್ ಯು.